ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ತ್ರಿವರ್ಣ ಧ್ವಜವೇ ನಮ್ಮ ಹೆಮ್ಮೆ, ಭಾರತ ಮಾತೆಯ ಸೇವೆ ನಮ್ಮ ಜನ್ಮದ ಹೆಮ್ಮೆ. ನವ ಭಾರತದ ಹೃದಯದ ದಿನ, ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ದಿನವೂ ಹೌದು. ನಮ್ಮ ರಾಷ್ಟ್ರ ಪ್ರೇಮವನ್ನು ಮತ್ತೆ ಮತ್ತೆ ಜಾಗೃತಗೊಳಿಸುವ ಅಪೂರ್ವ ದಿನವಿದು. ನಮ್ಮ ಹಿರಿಯರ ಸದೃಢ ಭಾರತದ ಕನಸು ಕಂಡು ನಡೆಸಿದ ಹೋರಾಟದ ಫಲವಾಗಿ ನಾವೀಗ ಸ್ವತಂತ್ರರಾಗಿ ನಮ್ಮ ಜೀವನ ನಡೆಸುತ್ತಿದ್ದೇವೆ. ಇಂತಹ ಸಡಗರ ಹಬ್ಬದ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಪಾತ್ರರೊಡನೆ ಹಂಚಿಕೊಳ್ಳೋಣ. ಅದೆಷ್ಟೋ ಮಹನೀಯರ ತ್ಯಾಗ ಬಲಿದಾನದ ಪ್ರತೀಕ ಈ ಸ್ವಾತಂತ್ರ್ಯೋತ್ಸವ. ರಕ್ತವನ್ನೇ ಬೆವರಂತೆ ಬಸಿದು ಬ್ರಿಟಿಷರ ಗುಂಡಿಗೆ ಎದೆಗೊಟ್ಟು ಹೋರಾಟದ ಇತಿಗೆ ಯುವ ವಯಸ್ಸಿನಲ್ಲಿ ನೇಣು ಕುಣಿಕೆಯಲ್ಲಿ ಜೀವ ಬಿಟ್ಟು ತಮ್ಮ ವೈಯಕ್ತಿಕ ಜೀವನವನ್ನ ಬದಿಗಿಟ್ಟು ಸಂಪೂರ್ಣ ದೇಶಕ್ಕೆ ಬದುಕು ಮುಡಿಪಾಗಿಟ್ಟ ಹೋರಾಟ ನಡೆಸಿದ ಅಸಂಖ್ಯಾತ ವೀರಾಗ್ರಹಿಣಿಗಳ ತ್ಯಾಗ ಹೋರಾಟದಿಂದ ಲಭಿಸಿದ ಸ್ವಾತಂತ್ರ್ಯದ ಸವಿಯನ್ನು ನಾವಿಂದು ಉಣ್ಣುತ್ತಿದ್ದೇವೆ. ಹೀಗಾಗಿ ಈ ದಿನ ಇವರೆಲ್ಲರಿಗೂ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯ ಆದ್ಯ ಕರ್ತವ್ಯ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರರನ್ನು ಸ್ಮರಿಸೋಣ. ಭಾರತ ಬೆಳಗಲಿ, ವಿಶ್ವದ ಮುಂಚೂಣಿಯಲ್ಲಿರಲಿ. ನಮ್ಮ ಜೀವನದ ಕನಸಿನಲ್ಲಿ ದೇಶಭಕ್ತಿ ಜಾಗೃತವಾಗಿರಬೇಕು. ಸಮಸ್ತ ನಾಡಿನ ಸರ್ವರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಶುಭಾಶಯ ಕೋರುವವರು ಶ್ರೀಮತಿ ತನ್ವೀರ್ ಮೆಹಬೂಬ್ ಡಾಂಗೆ, ಹುಕ್ಕೇರಿ ತಾಲೂಕಾ ADLR ಹಾಗೂ ಸಿಬ್ಬಂದಿ ವರ್ಗ.